ಸಂಪೂರ್ಣ ಎಲ್ಲಾ ರಾಶಿಯ ದೈನಂದಿನ ಭವಿಷ್ಯಕ್ಕಾಗಿ ಉತ್ತಮ ಏಳಿಗೆಗಾಗಿ ಈಗಲೇ ವೈದಿಕ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ. ಧನ್ಯವಾದಗಳು. ತಾಳೆ ಹೂವನ್ನು ದೇವರಿಗೆ ಸಮರ್ಪಿಸುವುದಿಲ್ಲ, ಕಾರಣವೇನು? ಬ್ರಹ್ಮದೇವರಿಗೆ ತಾಳೆ ಹೂವು ಸುಳ್ಳು ಹೇಳಿದೆ. ಹೀಗಾಗಿ ಪರಮಶಿವನು ಪೂಜೆಗೆ ತಾಳೆ ಹೂವನ್ನು ಬಳಸಬೇಡಿ ಎಂದು ಹೇಳಿದ್ದಾನೆ. ತಾಳೆ ಹೂವನ್ನು ಬಳಸಿ ಪೂಜೆಯನ್ನು ಮಾಡಬಾರದು ಎಂದು ಶಾಪ ನೀಡಿದ್ದಾನೆ. ಇದೇ ರೀತಿಯಾಗಿ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ವೈಜ್ಞಾನಿಕ ಕಾರಣವೇನು? ಇತರೆ ಹೂವಿಗಿಂತ ತಾಳೆ ಹೂವಿನ ವಾಸನೆಯನ್ನು ಭರಿಸಲಾಗದು. ಇಡೀ ವಾತಾವರಣ ತಾಳೆ ಹೂವಿನ ವಾಸನೆಯಿಂದ ತುಂಬಿ ಬಿಡುವುದು. ಹೀಗಾಗಿ ದೇವರ ಪೂಜೆಗೆ ಈ ಹೂವನ್ನು ಬಳಸಲು ಇಷ್ಟಪಡುವುದಿಲ್ಲ. ದಟ್ಟವಾದ ತಾಳೆ ಹೂವಿನ ವಾಸನೆ ಮನುಷ್ಯನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಹುಟ್ಟುಹಾಕುತ್ತದೆ. ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ತಾಳೆ ಹೂವಿನ ವಾಸನೆ ಒಳ್ಳೆಯದಲ್ಲ. ಹೀಗಾಗಿ ತಾಳೆ ಹೂವನ್ನು ಪೂಜೆಯಲ್ಲಿ ಬಳಸಬಾರದು. ಗಮನಿಸಿ: ಮದುವೆ ವಿಚಾರ, ಆರೋಗ್ಯ, ಧನಲಾಭ, ಶತ್ರುನಾಶ, ಉದ್ಯೋಗ, ಮನೆಯಲ್ಲಿ ಶಾಂತಿ, ಸಾಲಬಾಧೆಯ ವಿಚಾರ, ಪ್ರತಿ ಸಮಸ್ಯೆಗೂ ಉಚಿತ ಪರಿಹಾರಕ್ಕಾಗಿ ಕೂಡಲೇ ವೈದಿಕ ಜ್ಯೋತಿಷ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ.